ನಮಸ್ಕಾರ ಸ್ನೇಹಿತರೆ. ಮಹಾಭಾರತದ ಪ್ರತಿಯೊಂದು ಇಂಚಿಂಚು ಘಟನೆಗಳನ್ನು, ಇಂಚಿಂಚು ಕಥೆಗಳನ್ನು ನಾವು ಅನೇಕ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೇವೆ, ಕಾಣ್ತಾ ಇರ್ತೇವೆ. ಆದರೆ ಮಹಾಭಾರತದಲ್ಲಿ ಪಾಂಡುವಿನ ಹೆಸರು ನೀವು ಕೇಳಿರ್ಬೋದು. 5 ಜನ ಪಾಂಡವರ ತಂದೆ ಪಾಂಡು. ಕುಂತಿ ಹಾಗೂ ಪಾಂಡುವಿನ ಮಕ್ಕಳೇ ಈ 5 ಜನ ಪಾಂಡವರು. ಅಂದರೆ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ. ಸ್ನೇಹಿತರೆ, ಪಾಂಡವರ ತಂದೆ ಪಾಂಡು ತಾನು ಸಾಯೋವಾಗ ತನ್ನ ಮೆದುಳನ್ನು 5 ಜನ ಮಕ್ಕಳು ತಿನ್ನಬೇಕು ಅಂತ ಆಜ್ಞೆ ಮಾಡ್ತಾರೆ. ಅದೇ ರೀತಿ ಒಬ್ಬ ಮಗ ಪಾಂಡುವಿನ ಮೆದುಳನ್ನು ತಿಂತಾನೆ. ಹಾಗಿದ್ರೆ ಏನಿದರ ಹಿಂದಿನ ರಹಸ್ಯ, ಏಕೆ ತಿಂದ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಖಂಡಿತವಾಗಲೂ ಸಬ್ಸ್ಕ್ರೈಬರ್ನ ಮಾಡಿ. ಸ್ನೇಹಿತರೆ, ಮಹಾಭಾರತದಲ್ಲಿ ಈಗಲೂ ಕೂಡ ಅನೇಕ ರಹಸ್ಯಗಳು ಹಾಗೂ ಅನೇಕ ಕಥೆಗಳನ್ನು ಇನ್ನೂ ಕೂಡ ಮರೆಮಾಡಲಾಗಿದೆ. ಕೇವಲ ಇದು ಕೌಟುಂಬಿಕ ಕಲಹದ ಕಥೆ ಆಗಿರದೆ ಎಲ್ಲ ಧಾರ್ಮಿಕವಾಗಿ ಪ್ರೀತಿ, ದ್ವೇಷ, ನಂಬಿಕೆ, ಕೋಪ, ಭಾವನೆಗಳು ಎಲ್ಲ ಸಂಗ್ರಹಗಳ ಒಂದು ಬುತ್ತಿ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಸ್ನೇಹಿತರೆ, ಪಾಂಡುರಾಜನು ಕುಂತಿಯೊಂದಿಗೆ ಮತ್ತು 5 ಜನ ಮಕ್ಕಳೊಂದಿಗೆ ಅರಣ್ಯದಲ್ಲಿದ್ದಾಗ ಕಿಂದಂ ಎಂಬ ಋಷಿಯನ್ನು ತನ್ನ ಬಾಣದಿಂದ ಕೊಲ್ತಾನೆ. ಕಾರಣ, ಕಿಂದಂ ಎಂಬ ಋಷಿಗಳು ತಮ್ಮ ಪತ್ನಿಯ ಜೊತೆ ಜಿಂಕೆಯ ರೂಪದಲ್ಲಿ ಇರ್ತಾರೆ. ಇದನ್ನು ಕಂಡ ಪಾಂಡು ರಾಜನು ಗೊತ್ತಿಲ್ಲದೆ ಕಿಂದಂ ಎಂಬ ಋಷಿಗಳನ್ನು ಕೊಲ್ತಾನೆ. ಇದಾದ ನಂತರ ಕಿಂದಂ ಋಷಿಗಳು ಪಾಂಡುವಿಗೆ ಒಂದು ಶಾಪವನ್ನು ಕೊಡ್ತಾರೆ. ಅದೇನಂತ ಅಂದರೆ, ನೀನು ಮಹಿಳೆಯೊಂದಿಗೆ ಯಾವುದೇ ಸಂಭೋಗದಲ್ಲಿ ಅಥವಾ ಪ್ರೀತಿಯ ಅಮೂಲ್ಯವಾದ ಸಮಯ ಕೊಟ್ಟಾಗ ಆ ಸಮಯದಲ್ಲಿ ನೀನು ಸಾವನ್ನಪ್ತೀಯ ಅಂತ ಅವರಿಂದ ಶಾಪವನ್ನು ಪಡಿತಾನೆ. ಪಾಂಡುರಾಜ ತನ್ನ ಹೆಂಡತಿ ಕುಂತಿ ಮತ್ತು ಮಾದ್ರಿಯೊಂದಿಗೆ ಎಂದಿಗೂ ಸಂಬಂಧ ಇಟ್ಟುಕೊಳ್ಳದಿರಲು ಕಾರಣ ಇದು ಕೂಡ ಹೌದು. ಇತ್ತ ಕುಂತಿ ಯುಧಿಷ್ಠಿರ, ಭೀಮ ಮತ್ತು ಅರ್ಜುನರನ್ನು ದೇವತೆಗಳ ಕರೆಯಿಂದ ಪಡೆದುಕೊಳ್ತಾಳೆ. ಮತ್ತೊಂದೆಡೆ ಮಾದ್ರಿ ಕೂಡ ಮಂತ್ರವಿದ್ಯೆಯಿಂದ ನಕುಲ ಹಾಗೂ ಸಹದೇವರನ್ನು ಪಡೆದುಕೊಳ್ತಾಳೆ. ಹೀಗೆ ಒಂದಿನ ಪಾಂಡು ಇಂದ್ರಿಯ ನಿಗ್ರಹವನ್ನು ಅನುಸರಿಸ್ತಾ ಇದ್ನು. ಒಮ್ಮೆ ತನ್ನ ಹೆಂಡತಿ ಮಾದ್ರಿಯನ್ನು ನೋಡಿದಾಕ್ಷಣ ಆಕೆಯೊಂದಿಗೆ ಸಂಭೋಗಿಸುವ ಬಯಕೆ ಪಾಂಡುವಿಗಾಯಿತು. ಆ ಸಮಯದಲ್ಲಿ ರಾಜ ಪಾಂಡು ತನ್ನ ಹೆಂಡತಿ ಮಾದ್ರಿಯನ್ನು ತಕ್ಷಣ ತಬ್ಬಿಕೊಂಡ. ಅದೇ ಸಮಯದಲ್ಲಿ ಸಾವನ್ನಪ್ತಾನೆ. ಸಾವು ಅವನ ಬೆನ್ನಲ್ಲೇ ಬಂತು. ಆ ಸಮಯದಲ್ಲಿ ತನ್ನ 5 ಮಕ್ಕಳನ್ನು ಕರೀತಾನೆ. ತನ್ನ ಮೆದುಳು ತಿನ್ನುವಂತೆ ಹೇಳ್ತಾನೆ. ಇದನ್ನು ಕೇಳಿದ ಪುತ್ರರು ಆಶ್ಚರ್ಯಚಕಿತರಾಗ್ತಾರೆ ಮತ್ತು ಯಾರೂ ಕೂಡ ಅದನ್ನು ಸ್ವೀಕರಿಸುವುದಿಲ್ಲ. ಕಾರಣ, ತಂದೆ ಮೆದುಳನ್ನೇ ತಿನ್ನುವಂತಹ ಒಂದು ಕೃತ್ಯ ಯಾರೂ ಮಾಡೋದಿಲ್ಲ. ಆದರೆ ಸಹದೇವನು ತನ್ನ ತಂದೆಯ ಆಜ್ಞೆಯ ಮೇಲೆ ತಂದೆಯ ಮೆದುಳನ್ನು ತಿಂತಾನೆ. ಕಾರಣ, ಯಾಕೆ ತಿಂತಾನೆ ಅನ್ನೋ ಪ್ರಶ್ನೆ ನಮಗೆಲ್ಲ ಬರಬಹುದು. ಸ್ನೇಹಿತರೆ, ಸಹದೇವನು ತನ್ನ ತಂದೆ ಪಾಂಡುವಿನ ಮೆದುಳನ್ನು ತಿಂದ ಕೂಡಲೇ ಆತನಿಗೆ ಭೂತ ಹಾಗೂ ಭವಿಷ್ಯ ಹಾಗೂ ವರ್ತಮಾನದ ಜ್ಞಾನ ಬಂತು. ಅರ್ಥಾತ್ ಹಿಂದೇನಾಗಿತ್ತು, ಈಗೇನಾಗ್ತಾ ಇದೆ, ಮುಂದೇನಾಗುತ್ತೆ ಎನ್ನೋ ಎಲ್ಲ ಜ್ಞಾನದ ಮಾಹಿತಿ ಸಹದೇವನಿಗೆ ಸಿಗ್ತಾ ಇತ್ತು. ಹಾಗೂ ಪಾಂಡುರಾಜನ ಜ್ಞಾನದ ಭಂಡಾರ ಇದ್ದ ಕಾರಣ ಮಕ್ಕಳು ಕೂಡ ಆ ಜ್ಞಾನದ ಭಂಡಾರವನ್ನು ಪಡಿಬೇಕು ಅಂತ ಪಾಂಡುರಾಜ ತನ್ನ ಮೆದುಳನ್ನು ತಿನ್ನುವಂತೆ 5 ಮಕ್ಕಳಿಗೆ ಆಜ್ಞೆ ಮಾಡಿದಾಗ ಕೇವಲ ಸಹದೇವ ಮಾತ್ರ ಇದಕ್ಕೆ ಒಪ್ಪಿ ತಿಂತಾನೆ. ಇದಾದ ನಂತರ ಸಹದೇವನಿಗೆ ಭವಿಷ್ಯವನ್ನು ನೋಡುವ ಸಾಮರ್ಥ್ಯ ಕೂಡ ಹೆಚ್ಚಾಯಿತು. ಆದ್ದರಿಂದ ಯುದ್ಧವನ್ನು ಪ್ರಾರಂಭಿಸುವ ಮೊದಲೇ ಸರಿಯಾದ ಸಮಯ ಅವನಿಗೆ ಎಲ್ಲ ತಿಳಿದಿತ್ತು. ಈ ಕಾರಣದಿಂದ ದುರ್ಯೋಧನನು ಕೂಡ ಆಗಾಗ ಬಂದು ಸಹದೇವನನ್ನು ಭೇಟಿಯಾಗಿ ಹೋಗ್ತಾ ಇದ್ದ. ಹೀಗಿದ್ರೂ ಕೂಡ ಸಹದೇವನಿಗೆ ದುರ್ಯೋಧನ ನಮ್ಮ ಶತ್ರು ಅಂತ ತಿಳಿದಿತ್ತು. ಈ ಕಾರಣದಿಂದ ಯಾವುದೇ ಗುಟ್ಟನ್ನು ಬಿಟ್ಟು ಕೊಡ್ತಾ ಇರಲಿಲ್ಲ. ಆದರೆ ಸಹದೇವನಿಗೆ ಜ್ಞಾನ ಹಾಗೂ ಕಾಲಜ್ಞಾನ ತುಂಬ ತಿಳಿದಿತ್ತು. ಈ ಕಾರಣದಿಂದ ಸರಿಯಾದ ಸಮಯವನ್ನು ತಾನು ನಿರ್ಧಾರ ಮಾಡಿ ತನ್ನ 4 ಜನ ಸಹೋದರರಿಗೆ ಸಹಾಯವನ್ನು ಮಾಡ್ತಾ ಇದ್ದ. ಸ್ನೇಹಿತರೆ, ಅದೇನೇ ಆಗಿರಲಿ, ವಾಸ್ತವದಲ್ಲಿ ನಾವು ಈಗ ಆ ಒಂದು ಘಟನೆ, ಆ ಒಂದು ಕತೆ ಹಾಗೂ ಆ ಒಂದು ರಹಸ್ಯಗಳನ್ನು ಕೇಳಿದಾಗ ಏನು ನೀ ಹೇಳ್ತಾ ಇರೋದು ಸತ್ಯನಾ ಅಂತ ಪ್ರಶ್ನೆ ಬರುತ್ತೆ. ಹಾಗೂ ಯಾರಾದರೂ ತಂದೆ ಮೆದುಳನ್ನು ಮಕ್ಕಳು ತಿಂತಾರಾ ಅಂತ ಪ್ರಶ್ನೆನೂ ಮಾಡ್ಬೋದು.
ಆದರೆ ಆಗಿನ ಸಂದರ್ಭದಲ್ಲಿ ಹಾಗೂ ಆಗಿನ ಕಾಲದಲ್ಲಿ ಹಾಗೂ ಆಗಿನ ಜ್ಞಾನ, ಆಗಿನ ತಪಸ್ಸು ಯಾವ ರೀತಿ ಇತ್ತು ಅಂತ ಯಾರು ಬಲ್ಲವರು, ಹಾಗೂ ಯಾರು ಇತಿಹಾಸವನ್ನು ಕಂಡವರು. ಕಿವಿಯಿಂದ ಕಿವಿಗೆ ಮಾಹಿತಿ ಹೇಗೆ ರವಾನೆ ಆಗುತ್ತೋ ಹಾಗೂ ಬಾಯಿಂದ ಬಾಯಿಗೆ ಮಾತುಗಳು ಹೇಗೆ ರವಾನೆ ಆಗ್ತಾವೋ ಅದೇ ರೀತಿ ಕಥೆಗಳು, ರಹಸ್ಯಗಳು ಹಾಗೂ ಘಟನೆಗಳು ಕೂಡ ಮತ್ತೊಂದೆಡೆ ಸಾಕ್ತಾನೆ ಇರ್ತವೆ. ಇವು ನಿಂತ ನೀರಾಗೋದಿಲ್ಲ, ಹರಿಯೋ ನೀರು ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ. ಆದರೆ ಮಹಾಭಾರತದಲ್ಲಿ ಸಹದೇವನ ಪಾತ್ರ ಅಷ್ಟಿಷ್ಟಲ್ಲ. ಭೂತ, ವರ್ತಮಾನ ಹಾಗೂ ಭವಿಷ್ಯದ ಎಲ್ಲ ಜ್ಞಾನವನ್ನು ತಿಳಿದಿದ್ರೂ ಕೂಡ ತಾನು ಧರ್ಮದ ಆಧಾರವಾಗಿ ನಡೆದ ಹಾಗೂ ತಂದೆಯಿಂದ ಬಂದಂತಹ ಜ್ಞಾನವಾಗಿದ್ದರೂ ಕೂಡ ಅದನ್ನು ಉಪಯೋಗಪಡಿಸ್ಕೊಂಡ ಹೊರತು ಎಲ್ಲೂ ದುರುಪಯೋಗವಂತೂ ಮಾಡಲಿಲ್ಲ. ಇದು ಸಹದೇವ ತನ್ನ ತಂದೆಯ ಮೆದುಳನ್ನು ತಿಂದು ನಂತರ ಕಾಲಗಳ ಜ್ಞಾನವನ್ನು ಯಾವ ರೀತಿ ಪಡೆದುಕೊಂಡ ಎಂಬುದರ ಬಗ್ಗೆ ಮಾಹಿತಿಯಾಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಥೆ ಜೊತೆ ನಿಮಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.